ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪಮ್ಮ ಅವರ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅವರ ಚೊಚ್ಚಲ ಸಿನಿಮಾ ಕೊತ್ತಲವಾಡಿಯ ವಿವಾದ ಭುಗಿಲೇಳ್ತಾ ಇದೆ. ಯಶ್ ತಾಯಿ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬರ್ತಾ ಇದೆ. ಕೊತ್ತಲವಾಡಿ ಸಹನಟಿ ಹಾಗೆ ನಟನಿಗೆ ಹಣ ಕೊಟ್ಟಿಲ್ವಾ? ಹಾಗಾದ್ರೆ ನಿರ್ಮಾಪಕಿ ಪುಷ್ಪಮ್ಮ ಸಂಭಾವನೆಯೇ ಕೊಟ್ಟಿಲ್ವಾ ಅಂತ. ಆಗಸ್ಟ್ 1ರಂದು ರಿಲೀಸ್ ಆಗಿದ್ದ ಕೊತ್ತಲವಾಡಿ ಚಿತ್ರ ನಮಗೆ ಪೇಮೆಂಟ್ ಕೊಡದೆ ಮೋಸ ಮಾಡಿದ್ದಾರೆ ಹೇಗಂತ ನಿರ್ದೇಶಕನ ಬಳಿ ಗೋಳಾಡಿರುವ ಸ್ವರ್ಣ ತಾಯಿ. ಕೆಲಸ ಮಾಡಿದ್ದಕ್ಕೆ ಹಣ ಕೊಡುವುದಕ್ಕೆ ನಿಮ್ಗಾಗೋದಿಲ್ವಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ನನ್ನ ಮಗಳು ನಿಮ್ಮನ್ನ ನಂಬಿ ಕೆಲಸ ಮಾಡಿದಾಳೆ, ಸಹನಟಿಯಾಗಿ ಸ್ವರ್ಣ ಕೆಲಸ ಮಾಡಿದ್ದಾಳೆ, ಆದ್ರೆ ನಿರ್ದೇಶಕ ಶ್ರೀರಾಜ್ ಮೋಸ ಮಾಡಿದ್ದಾರೆ ಅಂತ ಆರೋಪಿಸ್ತಿದ್ದಾರೆ. ನಿರ್ದೇಶಕ ಹಾಗೆ ನಿರ್ಮಾಪಕಿ ವಿರುದ್ಧ ಸ್ವರ್ಣ ತಾಯಿ ಆರೋಪಿಸ್ತಾ ಇರೋದು. ಇನ್ನು ಸ್ವರ್ಣ ತಾಯಿ ಜೊತೆ ಏರು ಧ್ವನಿಯಲ್ಲೇ ಡೈರೆಕ್ಟರ್ ಶ್ರೀರಾಜ್ ಕೂಡ ಮಾತನಾಡಿದ್ದಾರೆ. ಮೊದಲ ಸಿನಿಮಾ ನಿರ್ಮಾಪಕಿಯಾಗಿ ಬರೀ ಮಾತಿನಿಂದಲೇ ಗುರುತಿಸಿಕೊಂಡಂತಹ ಯಶ್ ಅವರ ತಾಯಿ ನಟ ಹಾಗೆ ನಟಿಯರಿಗೆ ಹಣ ಕೊಟ್ಟಿಲ್ಲ ಅನ್ನುವಂತಹ ದೂರು. 3 ತಿಂಗಳು ದುಡ್ದಿದ್ದೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ದುಡ್ಡು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಕೊತ್ತಲವಾಡಿ ಸಿನಿಮಾದಲ್ಲಿ ನಟಿಸಿದ್ದಕ್ಕೆ ನಮಗೆ ಸಂಭಾವನೆ ಕೊಟ್ಟಿಲ್ಲ ಅನ್ನೋದು ದೂರು. ಇನ್ನು ಮಾತನಾಡಿದ್ರೆ ಸಾಕು ಏರು ಧ್ವನಿಯಲ್ಲಿ ಮಾತನಾಡ್ತಾರೆ. ಆಗಸ್ಟ್ 1ನೇ ತಾರೀಕು ಕೊತ್ತಲವಾಡಿ ಚಿತ್ರ ರಿಲೀಸ್ ಆಗಿದೆ, ಆದರೆ ಪೇಮೆಂಟ್ ಕೊಡದೆ ಮೋಸ ಮಾಡಿದ್ದಾರೆ ಅನ್ನುವಂಥ ಆರೋಪ. ನಿರ್ದೇಶಕನ ಬಳಿ ಸ್ವರ್ಣ ತಾಯಿ ಗೋಳಾಡ್ತಾ ಇದ್ದಾರೆ. ಕೆಲಸ ಮಾಡೋದಕ್ಕೆ ಹಣ ಕೊಟ್ಟಿಲ್ಲ, ಕೆಲಸ ಮಾಡಿಸ್ಕೊಳ್ತೀರಾ, ಹಣ ಕೊಡೋದಕ್ಕೆ ಏನು ಬಾಧೆ ಅಂತ ಕೇಳ್ತಾ ಇರೋದು. ಅದರ ಜೊತೆಗೆ ನಿರ್ದೇಶಕ ಶ್ರೀರಾಜ್ ಮೋಸ ಮಾಡಿದ್ದಾರೆ ಅಂತ ಕೂಡ ಆರೋಪಿಸಿದ್ದಾರೆ. ಅದರ ಜೊತೆಗೆ ಕೇವಲ ನಟಿಗೆ ಮಾತ್ರ ಅಲ್ಲ, ನಟನಿಗೂ ಕೂಡ ಹಣ ಕೊಟ್ಟಿಲ್ಲ ಯಶ್ ತಾಯಿ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸಹ ನಟನಿಗೆ ಹಣ ಕೊಟ್ಟಿಲ್ಲ ಅನ್ನುವಂತಹ ಆರೋಪ. ಅಂದರೆ ಮೊದಲ ಸಿನಿಮಾದಲ್ಲೇ ಮಾತಿನ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಷ್ಟು ವೈರಲ್ ಆಗ್ತಾ ಇತ್ತು. ಅದ್ರ ಮೂಲಕವೇ ಎಷ್ಟೋ ಜನರಿಗೆ ನಿರ್ಮಾಪಕಿ ಅನ್ನೋದು ಕೂಡ ಚಿರಪರಿಚಿತ. ಆದರೆ ಮತ್ತೊಂದು ಎಡವಟ್ಟು ಮಾಡ್ಕೊಂಡಿದ್ದಾರೆ. ಈಗ ಆ್ಯಕ್ಟ್ ಮಾಡಿದ್ದಾಗಿದೆ, ಸಿನಿಮಾ ರಿಲೀಸ್ ಆಗಿದೆ, ಸಹ ನಟ ಹಾಗೆ ನಟಿಗೆ ಹಣ ಕೊಟ್ಟಿಲ್ಲ, ಆದರೆ ಸಿನಿಮಾ ರಿಲೀಸ್ ಆಗಿದೆ. ಸಂಬಂಧಪಟ್ಟಂತೆ ಹಣ ಕೇಳಿದ್ರೆ ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ ಡೈರೆಕ್ಟರ್ ಶ್ರೀರಾಜ್. ನಮಸ್ತೆ, ನನ್ನ ಹೆಸರು ಮಹೇಶ್ ಗುರು. ನಾನೊಬ್ಬ ರಂಗಭೂಮಿ ಕಲಾವಿದ ಮತ್ತು ಸಿನಿಮಾ ಸೀರಿಯಲ್ ಕೂಡ ಅಭಿನಯಿಸ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದರೆ, ಆಗಸ್ಟ್ 1 ಕೊತ್ತಲವಾಡಿ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ಅದು ನಮ್ಮ PA ಪ್ರೊಡಕ್ಷನ್ನ ಮೊದಲ ನಿರ್ಮಾಣ. ಅದರ ಮಾಲೀಕರು ಬಂದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಮೇಡಮ್. ಈ ಸಿನಿಮಾದಲ್ಲಿ ನಿರ್ದೇಶಕರಾಗಿ ಶ್ರೀರಾಜ್ ಅಂತ ಮತ್ತು ಹೀರೋ ನಮ್ಮ ಪೃಥ್ವಿ ಅಂಬರ್ ಸರ್. ನನ್ನ ನಟನೆ ಬಂದು ಪೃಥ್ವಿ ಅಂಬರ್ ಸರ್ರ ಸಹ ನಟನಾಗಿ 3 ತಿಂಗಳಕ್ಕೂ ಹೆಚ್ಚು ಕಾಲ ಅವ್ರ ಜೊತೆ ನಾವು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ನಾವು ಈ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದು ನಿರ್ದೇಶಕರ ಕಡೆಯಿಂದ, ಅಂದರೆ ನೇರವಾಗಿ ಪ್ರೊಡಕ್ಷನ್ ಕಡೆಯಿಂದಾಗಲಿ ಮ್ಯಾನೇಜರ್ ಕಡೆಯಿಂದಾಗಲಿ ಬಂದದ್ದಲ್ಲ. ನಮಗೊಂದು ಪ್ಯಾಕೇಜ್ನ ಮಾತಾಡಿದ್ರು ನಿರ್ದೇಶಕರು, ತಿಂಗಳಿಗೆ ಇಷ್ಟು ಮತ್ತು ಡೈಲಿ ಕನ್ವೀನ್ಸ್ ಇಷ್ಟಿರುತ್ತೆ ಮಾಡಿ ಅಂತ ಅಂದರು. ನಾವು ಕೂಡ ಖುಷಿಯಾಗಿ ಒಪ್ಕೊಂಡಿದ್ದು. ಸಿನಿಮಾ ಶುರುವಾಗೋದಕ್ಕೂ ಮುಂಚೆನೇ ಒಂದು ಅಡ್ವಾನ್ಸ್ ಮಾಡಿಸ್ತೀನಿ ಅಂತ ಹೇಳಿದರು. ಸಿನಿಮಾ ಮುಹೂರ್ತ ಆಯಿತು, ಮುಹೂರ್ತದಲ್ಲಿ ಕೇಳಿದ್ರು. ಅವರು ಇನ್ನೂ ಪ್ರೊಡಕ್ಷನ್ನಿಂದ ಅಮೌಂಟ್ ಬಂದಿಲ್ಲ, ಬಂದ ತಕ್ಷಣ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ನಾವು ಸಿನಿಮಾ ಶುರುವಾಯಿತು. ಸಿನಿಮಾ ಶೆಡ್ಯೂಲು ಫಸ್ಟ್ ಶೆಡ್ಯೂಲ್ ಆಯಿತು, ಸೆಕೆಂಡ್ ಶೆಡ್ಯೂಲ್ ಆಯಿತು, ಕಂಪ್ಲೀಟ್ ಸಿನಿಮಾನೇ ಮುಗೀತು, ಸಾಂಗು ಮುಗೀತು, ಫೈಟು ಮುಗೀತು. ಅವ್ರು ಎಷ್ಟು ಬಾರಿ ಕೇಳಿದ್ರು, ಇನ್ನೂ ಪ್ರೊಡಕ್ಷನಿಂದ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾನೆ ಬಂದರು. ಕೊನೆಗೆ ಡಬ್ಬಿಂಗ್ ಅಂತಕ್ಕೆ ಬಂತು. ಡಬ್ಬಿಂಗ್ ಕರೆದ್ರು, ಓದೋ ಡಬ್ಬಿಂಗ್ ಮುಗಿಸಾದ್ಮೇಲೆ ಸರ್ ನಮ್ಮ ಪೇಮೆಂಟ್ ಕ್ಲಿಯರ್ ಮಾಡಿ ಅಂತ ಕೇಳಿದ್ರು. ಆಗಲೂ ಕೂಡ ನಮ್ಮ ನಿರ್ದೇಶಕರು ಇನ್ನೂ ಕೂಡ ಪ್ರೊಡಕ್ಷನಿಂದ ಪೇಮೆಂಟ್ ಬಂದಿಲ್ಲ, ಬಂದ ತಕ್ಷಣ ಮಾಡ್ಕೊಡ್ತೀವಿ ಅಂತ ಹೇಳಿ ಸಮಜಾಯಿಸಿ ಕೊಟ್ಟು ಕಳಿಸಿದ್ರು. ಅದಾದ ನಂತರ ನಮ್ಮ ಕರೆಗಳನ್ನ ಸ್ವೀಕರಿಸ್ತಾ ಇರಲಿಲ್ಲ. ಕಾಲ್ ಮಾಡಿದ್ರೆ ಕಟ್ ಮಾಡ್ತಿದ್ರು, ಮತ್ತು ಕಾಲ್ನೇ ಪಿಕ್ ಮಾಡಲಿಲ್ಲ. ಈ ನಡುವೆ ಟೀಸರು, ಟ್ರೈಲರು ಮತ್ತು ಅದ್ದೂರಿಯಾದಂಥ ಪ್ರೆಸ್ ಮೀಟ್ಗಳು ಮಾಡಿದ್ರು. ಅದಕ್ಕೆ ಯಾವುದಕ್ಕೂ ನಮ್ಮನ್ನ ಇನ್ವಿಟೇಷನ್ ಕೊಡಲೂ ಇಲ್ಲ ಮತ್ತು ಕರೀಲೂ ಇಲ್ಲ. ಆ ವಿಚಾರಗಳೆಲ್ಲ ನಮಗೆ ನಿಧಾನವಾಗಿ ಗೊತ್ತಾಗ್ತಿತ್ತು ಆ ಮೀಡಿಯಾದಲ್ಲಿ ಬಂದ ಮೇಲೆ. ನಾವು ಪ್ರಯತ್ನ ಪಟ್ಟು ಆಗಲೂ ಕೂಡ ಕಾಲ್ ಪಿಕ್ ಮಾಡಲಿಲ್ಲ. ಇದಾದ ನಂತರ ಸಿನಿಮಾ ಕೂಡ ಭರ್ಜರಿಯಾಗಿ ಬಿಡುಗಡೆ ಆಯಿತು. ಥಿಯೇಟರ್ನಿಂದ OTTಗೆ ಬಂದಿದೆ. ಈಗಲೂ ಕೂಡ ನಮಗೆ ಪೇಮೆಂಟ್ ಬರಲಿಲ್ಲ. ಈ ಸಿನಿಮಾದಲ್ಲಿ ನಮಗೆ 3 ತಿಂಗಳಿಗೂ ಹೆಚ್ಚು ಕೆಲಸ ಮಾಡಿರೋದ್ರಿಂದ ನಮ್ಗೆ ಬರಬೇಕಾಗಿದ್ದಂಥ ಅಮೌಂಟ್ ಬಂದಿಲ್ಲ. ನಾವು ಯಾವ ಥರ ಕೇಳೋದು, ಯಾಕೆಂದರೆ ನಮಗೆ ಮೋಸ ಆಗಿದೆ.
ಇದನ್ನ ಕೇಳಿಸ್ಕೊಳ್ತಾ ಇದ್ರಿ ಅಂದ್ರೆ 3 ತಿಂಗಳು ಕೆಲಸ ಮಾಡಿದೀವಿ ಆದ್ರೂ ಕೂಡ ಪೇಮೆಂಟ್ ಕೊಟ್ಟಿಲ್ಲ ಅಂತ. ಕೊತ್ತಲವಾಡಿ ಸಿನಿಮಾ ಒಂದ್ ಕಡೆ OTTಗೆ ರಿಲೀಸ್ ಆದ ನಂತರದಲ್ಲಿ ಈ ರೀತಿ ಆರೋಪವನ್ನ ಹೊರಿಸ್ತಾ ಇರೋದು ಸಹ ನಟ ನಟಿ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಮಾಪಕಿ ಪುಷ್ಪಾ ಅವರ ಆಪ್ತ ಬಳಗ ಏನ್ ಹೇಳ್ತಿದೆ ಅಂದ್ರೆ, ಸಿನಿಮಾದಲ್ಲಿ ನಟನೆ ಮಾಡದಂತಹ ಎಲ್ಲಾ ಕಲಾವಿದರಿಗೂ ಕೂಡ ತಲುಪಬೇಕಾದ ಹಣವನ್ನ ಈಗಾಗಲೇ ನಾವು ತಲುಪಿಸಿದೀವಿ ಅಂತ. ಯಾವುದು ಸತ್ಯ ಅಥವಾ ಯಾರು ಏನು ಹೇಳ್ತಾ ಇದ್ದಾರೆ, ಅದು ಸುಳ್ಳ ನಿಜನಾ ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ.